ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಇವತ್ತು BA ಪೋರ್ಷನ್ ಇತಿಹಾಸ ವಿಷಯದ ಬಾಬರ್ನ ಜೀವನ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ಚರ್ಚಿಸೋಣ. ಬಾಬರ್ನ ಜೀವನ ಮತ್ತು ಸಾಧನೆ. ಪೀಠಿಕೆ. ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಬಾಬರ್ನು ಮೂಲತಃ ಪರ್ಗಾ ಎಂಬ ಪ್ರದೇಶದ ರಾಜನಾಗಿರುತ್ತಾನೆ. ತದನಂತರ 1526ರಲ್ಲಿ ನಡೆದ ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿಯನ್ನು ತನ್ನ ವಶಪಡಿಸಿಕೊಳ್ಳುತ್ತಾನೆ. ಬಾಬರ್ ಒಬ್ಬ ಧೈರ್ಯಶಾಲಿ ಹಾಗೂ ಯೋಧನಾಗಿದ್ದನು, ಜೊತೆಗೆ ಸಾಹಿತ್ಯ ಪ್ರಿಯನೂ ಆಗಿದ್ದನು. ಅವನು ತುರ್ಕಿ ಭಾಷೆಯಲ್ಲಿ ತುಜಕಿ ಬಾಬರಿ ಎಂಬ ಆತ್ಮಕಥೆಯನ್ನು ರಚಿಸಿದ್ದಾನೆ. ಬಾಬರ್ನ ಜೀವನ. ಜನನ. ಬಾಬರನು ಕ್ರಿಸ್ತಶಕ 1483 ಫೆಬ್ರವರಿ 14ರಂದು ಪರ್ಗಾನ್ ಎಂಬಲ್ಲಿ ಜನಿಸಿದನು. ಬಾಬರ್ನ ಮೂಲ ಹೆಸರು ಜಹೀರುದ್ದೀನ್ ಮಹಮ್ಮದ್. ಬಾಬರ್ನ ತಂದೆ ತಾಯಿ ಉಮರ್ ಶೇಖ್ ಮಿರ್ಜಾ ಬಿರುದು ಬಾಬರ್. ಬಾಬರ್ ಪದದ ಅರ್ಥ ಹುಲಿ ಎಂದರ್ಥ. ಬಾಬರ್ನು ತಂದೆ ಕಡೆಯಿಂದ ತೈಮೂರ್ನ ವಂಶಕ್ಕೂ ತಾಯಿಯ ಕಡೆಯಿಂದ ಚೆಂಗಿಸ್ ಖಾನನ ವಂಶಕ್ಕೂ ಸೇರಿದ್ದನು. ಬಾಬರ್ನ ತಂದೆ ಉಮರ್ ಶೇಖ್ ಮಿರ್ಜಾ ಕ್ರಿಸ್ತಕ 1494ರಲ್ಲಿ ಮರಣ ಹೊಂದಿದ್ದರಿಂದ 12 ವರ್ಷದ ಬಾಲಕನಾದ ಬಾಬರ್ನು ಪರ್ಗಾದ ದೊರೆಯಾದನು. ಇವನ ಆತ್ಮಕಥನ ಬಾಬರ್ ನಾಮ. ಇವನು 1530ರಲ್ಲಿ ಮರಣವನ್ನು ಹೊಂದುತ್ತಾನೆ. ಬಾಬರ್ನ ಸೈನಿಕ ಸಾಧನೆಗಳು. ಮೊದಲನೆಯ ಪಾಣಿಪತ್ ಯುದ್ಧ. ಈ ಯುದ್ಧವು 1526ರಲ್ಲಿ ನಡೆಯುತ್ತದೆ. ಈ ಯುದ್ಧ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಇಬ್ಬರ ನಡುವೆ ನಡೆಯುತ್ತದೆ. ಬಾಬರ್ನು ದೆಹಲಿ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಬಾಬರ್ನು ತನ್ನ ಅಗಾಧ ಸೈನ್ಯದೊಂದಿಗೆ ಇತಿಹಾಸ ಪ್ರಸಿದ್ಧ ಹೊಂದಿದ ಪಾಣಿಪತ್ ಎಂಬ ರಣರಂಗಕ್ಕೆ ಬಂದನು. ಈ ವಿಷಯವನ್ನು ತಿಳಿದ ಇಬ್ರಾಹಿಂ ಲೋಧಿಯು 2 ರಕ್ಷಣಾ ಪಡೆಗಳನ್ನು ಕಳುಹಿಸಿದನು. ಈ ಯುದ್ಧವು 1526ರಲ್ಲಿ ನಡೆಯಿತು. ಈ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಸೋಲಿಸಿದನು ಮತ್ತು ವಿಜಯವನ್ನು ಗಳಿಸಿದನು. ಬಾಬರ್ನ ವಿಜಯಕ್ಕೆ ಕಾರಣಗಳು ಈ ರೀತಿ ಇವೆ. ಬಾಬರ್ನಲ್ಲಿದ್ದ ಉನ್ನತ ಮಟ್ಟದ ನಾಯಕತ್ವ ಗುಣಗಳನ್ನು ಹೊಂದಿದ್ದನು. ಬಾಬರ್ನು ಉನ್ನತ ಮಟ್ಟದ ಯುದ್ಧ ತಂತ್ರವನ್ನು ಕಲಿತಿದ್ದನು. ತದನಂತರ ತರಬೇತಿ ಹೊಂದಿದ ಶಿಸ್ತಿನ ಮೊಘಲ್ ಸೈನ್ಯವನ್ನು ಹೊಂದಿದ್ದನು. ಇದು ಒಂದು ರೀತಿ ವಿಜಯಕ್ಕೆ ಕಾರಣವಾಗಿದೆ. ತದನಂತರ ಬೃಹತ್ ಫಿರಂಗಿ ಪಡೆಯ ಸಮರ್ಥನಾದ ಕಾರ್ಯಾಚರಣೆಯನ್ನು ಅಳವಡಿಸಿಕೊಂಡಿದ್ದನು. ಬಾಬರ್ನ ಆತ್ಮವಿಶ್ವಾಸ, ಅಚಲ ಧೈರ್ಯ ಇದು ಕೂಡ ಒಂದು ಕಾರಣವಾಗಿದೆ. ಪಾಣಿಪತ್ ಯುದ್ಧದ ಪರಿಣಾಮಗಳು ಈ ರೀತಿ ಇವೆ. ಬಾಬರ್ನ ವಿಜಯದೊಂದಿಗೆ ದೆಹಲಿ, ಆಗ್ರಾಗಳು ಮೊಘಲರ ವಶವಾದವು. ಕ್ರಿಸ್ತಶಕ 1206ರಿಂದ ಸುಮಾರು 320 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ದೆಹಲಿ ಸುಲ್ತಾನರ ಆಡಳಿತ ಅಂತ್ಯಗೊಂಡಿತು. ಹಿಂದೂಸ್ತಾನದ ಸಾರ್ವಭೌಮಾಧಿಕಾರವು ಮೊಘಲರ ವಶವಾಯಿತು. ಹಿಂದೂಸ್ತಾನದ ಆಧಿಪತ್ಯಕ್ಕಾಗಿ ಮೊಘಲರ ಮತ್ತು ಅಫಘನ್ನರ ನಡುವೆ ಸಂಘರ್ಷಗಳು ಬಹುಕಾಲದವರೆಗೆ ಮುಂದುವರೆದವು. ಈ ಕಾಳಗ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಅಸ್ಥಿಭಾರವನ್ನು ಹಾಕಿತು. ಎರಡನೇದ್ದು ಕಾನ್ವಾ ಕಾಳಗ ಅಥವಾ ಕಣ್ವಾ ಕದನ. ಮಹತ್ವ ಆಕಾಂಕ್ಷಿಯಾಗಿದ್ದ ಬಾಬರ್ ರಜಪೂತರೊಂದಿಗೆ ನಿರ್ಣಾಯಕ ಹೋರಾಟ ಮಾಡಲು ನಿರ್ಧರಿಸಿ ಸೈನ್ಯ ಸಂಘಟನೆಯೊಂದಿಗೆ ಕಾನ್ವಾ ಅಥವಾ ಕಣ್ವಾ ಎಂಬಲ್ಲಿ ಬಂದನು. ರಾಣಾ ಸಂಗನು 120 ಅಫಘನ್ ಮುಖಂಡರು, 80,000 ಕುದುರೆಗಳು, 500 ಆನೆಗಳಿಂದ ಕೂಡಿದ ಸೈನ್ಯ ಮತ್ತು ಮಾರ್ವಾರ, ಅಂಬರ್, ಚಾಂಡೇರಿ, ಅಜ್ಮೀರ್, ಗ್ವಾಲಿಯರ್ ರಾಜ್ಯಗಳ ಅರಸರು ಹಾಗೂ ಮಹಮ್ಮದ್ ಲೋಧಿಯ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಸೈನ್ಯ ಸಮೇತವಾಗಿ 10 ಮೈಲು ದೂರದಲ್ಲಿರುವ ಕಣ್ವಾ ಅಥವಾ ಕಾನ್ವಾ ಎಂಬಲ್ಲಿ ಬಂದನು.
ಇದನ್ನು ತಿಳಿದ ಬಾಬರನು ತನ್ನ 1500 ಸೈನಿಕರನ್ನು ಅಲ್ಲಿಗೆ ಕಳುಹಿಸಿದನು. ಇವರನ್ನು ರಜಪೂತರ ಸೈನ್ಯವು ಬಲಿಷ್ಠವಾಗಿದ್ದರಿಂದ ಬಾಬರ್ನ ಸೈನಿಕರನ್ನು ಸೋಲಿಸಿತು. ತದನಂತರ ಬಾಬರನು ವೀರವೇಶಪೂರಿತ ಭಾಷಣದಿಂದ ಸೈನಿಕರಲ್ಲಿ ಉತ್ಸಾಹ ಮತ್ತು ಧೈರ್ಯಗಳು ಮೂಡಿ ಪ್ರತಿಯೊಬ್ಬ ಸೈನಿಕರು ಯುದ್ಧಕ್ಕೆ ತಯಾರಾದರು. ಹೀಗೆ ಸಮರ ಸಿದ್ಧತೆಯೊಂದಿಗೆ ಎರಡು ಸೈನ್ಯ ಬಲಗಳು ಕ್ರಿಸ್ತಶಕ 1527 ಮಾರ್ಚ್ 16ರಂದು ಕಾನ್ವಾ ಅಥವಾ ಕಣ್ವಾ ಎಂಬಲ್ಲಿ ಸಂಧಿಸಿದವು. ತದನಂತರ ರಜಪೂತ ರಾಣಸಂಗನು ತನ್ನ ಸೈನ್ಯದ ಬಲವನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಿದನು. ಮೊಘಲ್ ದೊರೆ ಬಾಬರ್ ಮೊದಲನೇ ಪಾಣಿಪತ್ ಕಾಳಗದಂತೆ ತನ್ನ ಸೈನ್ಯವನ್ನು ನಿಲ್ಲಿಸಿದನು. ಮಧ್ಯಭಾಗದ ಸೈನ್ಯದ ನೇತೃತ್ವವನ್ನು ಬಾಬರ್ ತಾನೇ ವಹಿಸಿಕೊಂಡನು. ಬಲಭಾಗದ ಸೈನ್ಯ ಮುಖಂಡತ್ವಕ್ಕೆ ಮಗ ಹುಮಾಯೂನನ್ನು, ಎಡಭಾಗದ ಸೈನ್ಯ ಮುಖಂಡತ್ವಕ್ಕೆ ಖಲೀಫನನ್ನು, ಮುಂಭಾಗದ ಬಲಕ್ಕೆ ಮುಸ್ತಫನನ್ನು, ಮುಂಭಾಗದ ಎಡಕ್ಕೆ ಉಸ್ತಾದ್ ಅಲಿಯನ್ನು ನೇಮಿಸಿದ್ದನು. ಹಿಂಬದಿಯಿಂದ ವೈರಿ ಪಡೆಯ ಮೇಲೆ ಎರಗಲು ಸೈನ್ಯದ ಎರಡು ಪಾರ್ಶ್ವಗಳಲ್ಲಿ ಶ್ರೇಷ್ಠ ಅಶ್ವಗಳ ತುರಗ ಪಡೆಯನ್ನು ನಿಲ್ಲಿಸಲಾಗಿತ್ತು. ಅದರ ಮುಂಭಾಗದಲ್ಲಿ ಬಂದೂಕ್ ದಾರಿಗಳ ಬಂಡಿಗಳ ಮತ್ತು ಪಿರಂಗಿ ಪಡೆಯನ್ನು ಸಿದ್ಧಗೊಳಿಸಲಾಗಿತ್ತು. ಮಾರ್ಚ್ 16ರಂದು ಪ್ರಾರಂಭವಾದ ಈ ಯುದ್ಧ ನಿರಂತರ 10 ಗಂಟೆಗಳ ಕಾಲ ಮುಂದುವರಿಯಿತು. ತದನಂತರ ಆರಂಭದಲ್ಲಿ ವಿಜಯ ರಾಣಸಂಗನ ಪರವಾಗಿದ್ದರೂ ಸಹ ಮೊಘಲ್ ಉತ್ಸಾದ್ ಅಲಿಯ ಮುಖಂಡತ್ವದಲ್ಲಿ ಪಿರಂಗಿ ಪಡೆಯ ದಾಳಿಯಿಂದ ರಾಣಸಂಗನ ಸೈನ್ಯ ಇಕ್ಕಟ್ಟಿನಲ್ಲಿ ಸಿಲುಕಿ ನಷ್ಟ ಅನುಭವಿಸಿತು. ತದನಂತರ ಈ ಯುದ್ಧದಲ್ಲಿ ಬಾಬರ್ ವಿಜಯವನ್ನು ಪಡೆದನು. ವಿಜಯನಾದ ಬಾಬರ್ನು ಗಾಜಿ ಎಂಬ ಬಿರುದು ಧರಿಸಿದನು. ರಾಣಸಂಗನು ಕ್ರಿಸ್ತಶಕ 1528ರಲ್ಲಿ ಮರಣ ಹೊಂದಿದನು. ಕಣ್ವಾ ಅಥವಾ ಕಾಣ್ವಾ ಕಾಳಗದ ಪರಿಣಾಮಗಳು. ಕಣ್ವಾ ಕಾಳಗವು ಪಾಣಿಪತ್ ಕಾಳಗಕ್ಕಿಂತ ಪ್ರಮುಖವಾಗಿದೆ. ಈ ಕದನವು ಭಾರತದ ಇತಿಹಾಸದಲ್ಲಿ ನಿರ್ಣಾಯಕ ಕಾಳಗಗಳಲ್ಲಿ ಒಂದಾಗಿದೆ. ಈ ಕದನವು ಬಾಬರನಿಗೆ ಭಾರತದ ಸಾರ್ವಭೌಮತ್ವವನ್ನು ಒದಗಿಸಿಕೊಟ್ಟಿದೆ. ರಾಣಸಂಗನ ಮರಣದೊಂದಿಗೆ ರಜಪೂತ ಸೈನ್ಯ ಅಪಾರ ನಷ್ಟವಾಯಿತು. ಚಾಂದೇರಿ ಕದನ ಅಥವಾ ಚಾಂಡೇರಿ ಕದನ. ಮೂರನೆಯದು, ಚಾಂದೇರಿ ರಾಜ್ಯವು ಪ್ರಸಿದ್ಧ ರಜಪೂತ ರಾಜ್ಯವಾಗಿದ್ದು ಮೆದಿನಿ ರಾಯನ ಆಧಿಪತ್ಯಕ್ಕೆ ಒಳಪಟ್ಟಿತ್ತು. ಮೆದಿನಿ ರಾಯನ ರಾಣಸಂಗನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ದು ಕಣ್ವಾ ಕಾಳಗದಲ್ಲಿ ರಾಣಸಂಗನ ಪರವಾಗಿ ಯುದ್ಧ ಮಾಡಿದನು. ಕಣ್ವಾ ಕಾಳಗದಲ್ಲಿ ಸೋಲನ್ನು ಅನುಭವಿಸಿದ ಮೆದಿನಿ ರಾಯ್ ಬಾಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲಿಲ್ಲ. ಆ ಕಾರಣದಿಂದಾಗಿ ಬಾಬರನು ಕ್ರಿಸ್ತಶಕ 1528 ಜನವರಿ 29ರಂದು ಚಾಂದೇರಿಯ ಮೇಲೆ ಯುದ್ಧ ಸಾರಿದನು. ಬಾಬರನು 4 ದಿಕ್ಕುಗಳಿಂದ ಕೋಟೆಗೆ ಮುತ್ತಿಗೆ ಹಾಕಿದನು. ಭೀಕರ ಕಾಳಗ ಸಂಭವಿಸಿ ಮೆದಿನಿ ರಾಯ್ ಮತ್ತು ಅವನ ಸೈನಿಕರು ಕೊಲ್ಲಲ್ಪಟ್ಟರು. ಕೋಟೆಯು ಬಾಬರ್ನ ವಶವಾಯಿತು ಎಂದು ಹೇಳಲಾಗುತ್ತದೆ. ಮೆದಿನಿ ರಾಯ್ನ 2 ಪುತ್ರಿಯರು ಬಾಬರ್ನ ವಶವಾದರು. 4ನೇದು, ಗಾರ್ಗಾ ಅಥವಾ ಗೋಗ್ರಾ ಕಾಳಗ. ಈ ಕಾಳಗವು 1529ರಲ್ಲಿ ನಡೆಯುತ್ತದೆ. ಪ್ರಥಮ ಪಾಣಿಪತ್ ಕದನದಲ್ಲಿ ಅಫ್ಘನ್ನರು ಅವರ ಪ್ರಾಬಲ್ಯ ಸಂಪೂರ್ಣವಾಗಿ ಕುಗ್ಗಿರಲಿಲ್ಲ. ಕಣ್ವಾ ಕಾಳಗದಲ್ಲಿ ಪಾರಾಗಿ ಬಂದ ಮಹಮ್ಮದ್ ಲೋಧಿ ಬಿಹಾರದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದನು. ಪುನಃ ಮೊಘಲರ ವಿರುದ್ಧ ಹೋರಾಡಲು 1,00,000 ಸೈನ್ಯವನ್ನು ಸಂಘಟಿಸಿದನು ಹಾಗೂ ಕೆಲವು ಅಫ್ಘನ್ನರ ಸರದಾರರ ಬಂಗಾಳದ ದೊರೆ ನಜರತ್ ಖಾನ್ ಬೆಂಬಲವನ್ನು ಪಡೆದಿದ್ದಲ್ಲದೆ ಬಾಬರನಿಗೆ ಕಿರುಕುಳ ನೀಡಿದನು. ಇದನ್ನು ಸಹಿಸಲಾರದೆ ಬಾಬರನು ಕ್ರಿಸ್ತಶಕ 1529 ಮೇ 6ರಂದು ಅಫ್ಘನ್ನರ ಒಕ್ಕೂಟದ ಮೇಲೆ ದಾಳಿ ಮಾಡಿದ. ಗಂಗಾ ನದಿಯ ಉಪನದಿಯಾದ ಗಾರ್ಗಾ ನದಿ ದಂಡೆಯ ಮೇಲೆ ಯುದ್ಧ ಸಂಭವಿಸಿತು. ಬಾಬರನ ಪಿರಂಗಿ ಪಡೆಯ ದಾಳಿಯಿಂದಾಗಿ ಅಫ್ಘನ್ನರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದರು. ಬಾಬರನು ಈ ವಿಜಯದ ನಂತರ ಸಾರ್ವಭೌಮತ್ವದ ಸಂಕೇತವಾದ ಬಾದ್ಶಾಹ್ ಎಂಬ ಬಿರುದನ್ನು ಧರಿಸಿದನು. ಬಾಬರನ ಕೊನೆಯ ದಿನಗಳು ಈ ರೀತಿಯಾಗಿವೆ. 1529ರಲ್ಲಿ ನಡೆದ ಗಾರ್ಗಾ ಅಥವಾ ಗೋರ್ಗಾ ಕಾಳಗವು ಬಾಬರ್ನ ಜೀವನದ ಕೊನೆಯ ಯುದ್ಧವಾಯಿತು. 1529ರ ನಂತರ ಬಾಬರ್ ಅನಾರೋಗ್ಯದಿಂದ ಬಳಲತೊಡಗಿದನು. ತನ್ನ ಜೀವನವನ್ನು ಪಣವಾಗಿಟ್ಟು ಅಪ್ರತಿಮ ಹೋರಾಟ ಮಾಡಿ 3 ಯುದ್ಧಗಳಲ್ಲಿ ವಿಜಯ ಗಳಿಸಿದನು.
ಕ್ರಿಸ್ತ ಶಕ 1530 ಡಿಸೆಂಬರ್ 26ರಂದು ತನ್ನ 47ನೇ ವಯಸ್ಸಿನಲ್ಲಿ ಬಾಬರ್ ಮರಣವನ್ನು ಹೊಂದಿದನು. ಇದು ಇಷ್ಟು ಬಾಬರನಿಗೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ. ಬಾಬರ್ನ ಆರಂಭಿಕ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ವಿಸ್ತರಿಸಲಾಗಿದೆ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದ್ದರೆ ಹಾಗೂ ಇಷ್ಟವಾಗಿದ್ದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ.